ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ದೇವರ ಹೆಸರು. ವಿಶ್ವಂ ಅಂತ ಹೇಳಿಯೇ ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ಪ್ರಾರಂಭವಾಗುವುದಾದರೂ ಕೂಡ ನಾವು ವಿಷ್ಣು ಸಹಸ್ರನಾಮ ಅಂತ ಹೇಳಿಯೇ ಕರೀತೇವೆ ಇದನ್ನು. ಯಾಕೆ? ದೇವರ ಅಷ್ಟೊಂದು ಹೆಸರುಗಳಲ್ಲಿ ಆ ವಿಷ್ಣು ಅನ್ನುವಂತಹ ಹೆಸರಿಗಿರುವಂತಹ ಮಹತ್ವ ಏನು? ಯಾಕಂದರೆ ಬೇರೆ ಏನೂ ಅಲ್ಲ, ಅನೇಕ ಗುಣಗಳ ಮಧ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದದ್ದು, ಅತ್ಯಂತ ಆಕರ್ಷಕವಾದದ್ದು, ಅತ್ಯಂತ ಪ್ರಸಿದ್ಧವಾದಂತಹ ಗುಣ ಏನಿದೆ ಅದು ಅತಿ ಶೀಘ್ರವಾಗಿ ಜನಗಳ ಮನಸ್ಸಿನಲ್ಲಿ ಉಳಿದು ಬಿಡುತ್ತದೆ. ಗುರುತಿಸಲಿಕ್ಕೋಸ್ಕರ ನಮಗೆ ಅದು ಅನುಕೂಲವಾಗಿ ಬಿಡುತ್ತದೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಗುರುತಿಸುವುದು ನಾವು ಅದರಲ್ಲಿರುವಂತಹ ಗುಣಗಳ ಮುಖೇನ, ಅಂದರೆ ಬೇರೆ ಎಲ್ಲೂ ಇಲ್ಲದಂತಹ ವಿಶಿಷ್ಟವಾದಂತಹ ಗುಣಗಳ ಮುಖೇನ. ಬೇರೆ ಎಲ್ಲ ದೇವತೆಗಳು, ದೇವಾನುದೇವತೆಗಳು, ಸಕಲ ಚರಾಚರ ಎಲ್ಲ ಜೀವಜಾತಗಳಿಗೂ ಹೋಲಿಸಿದಾಗ ಪರಮಾತ್ಮ ಪ್ರತ್ಯೇಕವಾಗಿ ನಿಲ್ತಾನೆ. ಯಾಕೆ ಅಂತ ಹೇಳಿದರೆ ಅವನು ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಬೇರೆ ಯಾರಿಗೂ ಇಲ್ಲದಂತಹ ವಿಶಿಷ್ಟವಾದಂತಹ ಪರಮಾತ್ಮನ ಗುಣಗಳ ಆ ಮಹಿಮೆ ಇದೆಯಲ್ಲ, ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಅವನ ವ್ಯಾಪ್ತಿತ್ವ. ವಿಷ್ಣು ಅಂತ ವಿಶುಲ್ರ ವ್ಯಾಪ್ತವು ಅಂತ, ಎಲ್ಲ ಕಡೆ ಇದ್ದಾನೆ ಅಂತ, ಅವನಿಲ್ಲದ ಜಾಗವೇ ಇಲ್ಲ ಅಂತ ಹೇಳಿ. ಈ ರೀತಿಯಾಗಿ ವಿಷ್ಣು ಸಹಸ್ರನಾಮ ಪರಮಾತ್ಮನ ನಾನಾ ನಾಮಗಳಲ್ಲಿ ಅತ್ಯಂತ ರೆಲೆವೆಂಟ್ ಅನ್ನುವಂತಹ, ಅತ್ಯಂತ ಅರ್ಥಪೂರ್ಣ ಅನ್ನುವಂತಹ ಚಿಂತನೆಯಲ್ಲಿ ಮೊದಲಿಗೆ ಬರುವಂತಹ ಹೆಸರೇ ವಿಷ್ಣು. ಅದಕ್ಕೋಸ್ಕರ ಸಹಸ್ರನಾಮದಲ್ಲಿ 3 ಸಲ ವಿಷ್ಣು 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 ಅಂತ ಬರಲಿಕ್ಕಿದೆ. ಮೊದಲನೇದಾಗಿ ಪರಮಾತ್ಮ ಹಿಂದಿನ ಮಾತಿನಲ್ಲಿ ಹೇಳಿದ ಹಾಗೆ ವಿಶ್ವ ಅಂತ, ಸಕಲ ಚರಾಚರ ವಿಶ್ವ, ಅಲ್ಲಿ ವಿಷ್ಣು ಅಂತ ಹೇಳಿ ವ್ಯಾಪ್ತನಾದವನು ಅಂತ, ಎಲ್ಲ ಕಡೆಯಲ್ಲಿಯೂ ಕೂಡ ತುಂಬಿಕೊಂಡವನು. ಅಷ್ಟಕ್ಕೆ ಮಾತ್ರ ನಿಲ್ಲುವುದಿಲ್ಲ, ಸೀಮಿತವಾಗುವುದಿಲ್ಲ. ಎಲ್ಲ ಕಡೆ ಇರುವುದು ಅಂದರೆ ಏನರ್ಥ? ಇರುವುದು ಅನ್ನುವಂಥದ್ದು ಬರೀ ಅಸ್ತಿತ್ವ ಮಾತ್ರ ಅಲ್ಲ. ಉದಾಹರಣೆಗೆ ಈ ಭೂಮಂಡಲದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಮಣ್ಣು ಇದೆ ಅಂತ, ಗಾಳಿ ಇದೆ, ಆಕಾಶ ಇದೆ ಅಂತ ಇದ್ರೆ ಅದು ಏನು ಮಾಡ್ತದೆ? ಅದಕ್ಕಿರುವಂತಹ ಸಾಮರ್ಥ್ಯ ಏನು? ಬರೀ ಇರುವಿಕೆಯಿಂದ ಯಾವುದೇ ಒಂದು ಮಹತ್ವವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇರುವುದು ಮಾತ್ರ ಅಲ್ಲ, ಅದು ಪವರ್ಫುಲ್ ಆಗಿರಬೇಕು. ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂತಹ ಸರ್ವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂತಹ ಭಗವಂತನ ಆ ವಿಶೇಷ ಗುಣಗಳಲ್ಲಿ ಇದು ಉನ್ನತವಾದಂಥದ್ದು. ಎಲ್ಲ ಕಡೆ ಇರುವುದು ಮಾತ್ರ ಅಲ್ಲ, ಎಲ್ಲವನ್ನು ಕೂಡ ನಿಯಂತ್ರಿಸುವಂಥದ್ದು. ಮತ್ತು ಉಳಿದ ಅಸ್ತಿತ್ವಗಳು ಇದೆಯಲ್ಲ, ಬೇರೆ ದೇವತೆಗಳು ಇದ್ದಾರೆ, ಬೇರೆ ಜೀವಗಳು ಇದ್ದಾರೆ, ಜಡವೂ ಇದೆ. ಈ ಎಲ್ಲ ಉಳಿದ ಅಸ್ತಿತ್ವಗಳನ್ನೆಲ್ಲವನ್ನು ಕೂಡ ಮೀರಿ ನಿಂತದ್ದು ಹೇಗೆ ಅಂತ ಹೇಳಿದರೆ ಅದಕ್ಕಿರುವಂತಹ ಮಹತ್ವ ಇಷ್ಟೇ. ಉಳಿದವರೆಲ್ಲರೂ ಕೂಡ ಅಸ್ವತಂತ್ರರು, ಸರ್ವತಂತ್ರ ಸ್ವತಂತ್ರನಾಗಿ ಉಳಿದವರೆಲ್ಲರನ್ನೂ ಕೂಡ ನಿಗ್ರಹ ಮಾಡುವಂತಹ ರೀತಿಯಲ್ಲಿ ಸರ್ವವ್ಯಾಪ್ತನಾದಂತಹ ಪರಮಾತ್ಮನ ವಿಶಿಷ್ಟವಾದಂತಹ ರೂಪ, ಪರಮಾತ್ಮನ ವಿಶಿಷ್ಟವಾದಂತಹ ಶಕ್ತಿ, ಅದನ್ನು ಗುರುತಿಸುವಂತಹ ಹೆಸರು ಅದು ವಿಷ್ಣು. ಅಲ್ಲಿ ಇರುವಂತಹ ಗುಣಗಳನ್ನು, ವಿಶೇಷವಾದಂತಹ ಅನುಸಂಧಾನವನ್ನು ನಾವು ಚಿಂತಿಸಬೇಕು. ಅಂದರೆ ಗೊತ್ತಿದೆ ನಮಗೆ, ವಿಶೇಷ ಅಂತ ಹೇಳಿ. ವಿಶೇಷ ಅಂದರೆ ಏನು? ಬೇರೆ ಎಲ್ಲ ಶೇಷ, ಉಳಿದಂತಹ ಯಾವುದೆಲ್ಲ ವಿಚಾರಗಳಿದೆಯೋ ಅದನ್ನು ಮೀರಿ ನಿಂತದ್ದು ಅಂತ ಅರ್ಥ. ಬೇರೆಲ್ಲೂ ಇಲ್ಲದ್ದಂತು, ಬೇರೆ ಎಲ್ಲಿಯೂ ನಾವು ಕಾಣಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅದು ಯಾವುದು? ಶಕಾರ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತದೆ. ನಕಾರವೂ ಕೂಡ, ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಹೇಳಿ ಐತರೇಯ ಉಪನಿಷತ್ತು ಆ ವಿಷ್ಣು ಅನ್ನುವಂತಹ ನಾಮದ ಚಿಂತನೆಯನ್ನು ಕೊಡ್ತದೆ. ಅದರಲ್ಲಿಯೂ ಕೂಡ ನಾವು ಇನ್ನೊಂದು ವಿಶೇಷವನ್ನು ಗಮನಿಸಬೇಕು. ಪರಮಶ್ರೇಷ್ಠರಾದಂತಹ ತತ್ವಜ್ಞಾನಿಗಳು ಮಾತ್ರವಲ್ಲ, ಪರಮಾತ್ಮನ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾದಂತಹ ನಮ್ಮ ಮೂಲ ಗುರುಗಳು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅತ್ಯಂತ ಇಷ್ಟಪಡುವಂತಹ ದೇವರ ಹೆಸರು ವಿಷ್ಣು ಅಂತ. ವಿಷ್ಣುರೇವ ವಿಜಿಜ್ಞಾಸ್ಯ ಇತ್ಯಾದಿಯಾಗಿ ತಮ್ಮ ಎಲ್ಲ ಸರ್ವಭೂತ ಗ್ರಂಥಗಳ
ಮುಖೇನ ತಮಗೆ ಅತ್ಯಂತ ಇಷ್ಟವಾದಂತಹ ಹೆಸರು ವಿಷ್ಣು ದೇವರದ್ದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದಕ್ಕಿರುವಂತಹ ಮಹತ್ವವೇ ಅಷ್ಟೇ. ಬ್ರಹ್ಮ ಅನ್ನುವಂತಹ ಪದವು ವಿಷ್ಣು ಅನ್ನುವಂಥದ್ದನ್ನು ಹೇಳ್ತದೆ. ಬ್ರಹ್ಮ ಅಂದರೆ ಏನು? ಬೃಹತ್, ದೊಡ್ಡದು, ಗುಣಗಳಿಂದ ದೊಡ್ಡದು, ಶಕ್ತಿಯಿಂದ ದೊಡ್ಡದು, ಮತ್ತು ಎಲ್ಲ ಕಡೆಯಲ್ಲಿಯೂ ಕಾಣುವಂತಹ ಬೃಹತ್ ಆದಂತಹ ಪರಮಾತ್ಮನ ಆ ವಿಶೇಷಣವನ್ನು ಈ ವಿಷ್ಣು ಅನ್ನುವಂಥದ್ದು ಇನ್ನೊಂದು ಅರ್ಥದಲ್ಲಿ ತೋರಿಸ್ತದೆ. ಸಾಮಾನ್ಯವಾಗಿ ದೊಡ್ಡದು ಅಂತ ಹೇಳಿದಾಗ ಅದನ್ನು ದೊಡ್ಡದನ್ನು ತುಂಬಿಸಿಕೊಳ್ಳಲಿಕ್ಕೆ ದೊಡ್ಡ ಜಾಗವೇ ಬೇಕಲ್ವ? ಹಾಗಾಗಿ ಎಲ್ಲ ಕಡೆ ತುಂಬಿಕೊಂಡಿರುವಂತಹ, ಎಲ್ಲ ಕಡೆ ಕಾಣುವಂತಹ, ಎಲ್ಲವನ್ನು ನಿಯಂತ್ರಿಸುವಂತಹ ಪರಮಾತ್ಮನ ಅದ್ಭುತವಾದಂತಹ ಗುಣವೇ, ಲಕ್ಷಣವೇ, ಅದನ್ನು ತಿಳಿಸುವಂತಹ ಹೆಸರೇ ವಿಷ್ಣು. ವಿಷ್ಣುನಾಮ್ನಿನ ಶಬ್ದೇನ ವಿಷ್ಣು ಬಲಮುದೀರ್ಯತೆ. ನ ಅನ್ನುವಂತಹ ಅಕ್ಷರ ಇದೆಯಲ್ಲ, ಅವನ ಬಲವನ್ನು ತೋರಿಸ್ತದಂತೆ. ಇಷ್ಟು ಬಲಿಷ್ಠನಾಗಿದ್ದಾನೆ ಅಂತ ಹೇಳಿ. ಬಲ ಅಂದರೆ ಏನು? ಬೇರೆ ಎಲ್ಲವನ್ನು ಕೂಡ ನಿಯಂತ್ರಿಸುವಂತಹ ಮಾತ್ರವಲ್ಲ, ಬೇರೆ ಎಲ್ಲವನ್ನು ಕೆಲಸ ಮಾಡಿಸುವಂತಹ ಶಕ್ತಿ. ನಾವು ಮಾಡುವುದು ಮಾತ್ರ ಅಲ್ಲ, ಬೇರೆಯವರ ಮುಖೇನವೂ ಕೂಡ ಎಲ್ಲ ಚಟುವಟಿಕೆಗಳನ್ನು ಮಾಡಿಸುವಂತಹ ಏಕೈಕ ಎನರ್ಜಿ. ನೋಡಿ, ಪವರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿರ್ತದೆ ಅಂತ. ವಾಹನಗಳಲ್ಲಿ ಇಂಧನಗಳ ಮುಖೇನ ಸೃಷ್ಟಿಯಾಗುವಂತಹ ಒಂದು ಎನರ್ಜಿ, ಶಕ್ತಿ ಇದೆಯಲ್ಲ, ಅದು ಅದನ್ನು ಚಲಿಸುವ ಹಾಗೆ ಮಾಡುತ್ತದೆ. ಈಗ ವಿದ್ಯುತ್ ಉಪಕರಣಗಳ ಮುಖೇನ ಸೃಷ್ಟಿ ಆಗುವಂತಹ ಆ ಶಕ್ತಿ ಆಯಾ ಯಂತ್ರಗಳನ್ನು ಚಲಿಸುವ ಹಾಗೆ ಮಾಡ್ತದೆ. ನಮ್ಮೊಳಗೂ ಕೂಡ ಅಷ್ಟೇ, ಆ ಶಕ್ತಿ ಶರೀರದೊಳಗಿದ್ದಾಗ ಅದು ಎಲ್ಲ ಚಟುವಟಿಕೆಗಳನ್ನು ಮಾಡುವ ಹಾಗೆ ಮಾಡುತ್ತದೆ. ಹಾಗಾಗಿ ಪ್ರಪಂಚದಲ್ಲಿ ಕಾಣುವಂತಹ ಸಕಲ ಜೀವಜಾತಗಳ ಒಳಗಿನ ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆಯ ಬಲ ಇದೆಯಲ್ಲ, ಅದು ಇವನೇ. ಅವನಿಲ್ಲದಿದ್ದರೆ ಏನೂ ಇಲ್ಲ ಅಂತ ಅದನ್ನೇ ಉಪನಿಷತ್ತು ಹೇಳಿದ ಪ್ರಸಿದ್ಧವಾದಂತಹ ವಾಕ್ಯವನ್ನು ನಾವು ನೆನಪಿಸಿಕೊಳ್ತೇವೆ. ತೃಣಮಪಿ ನ ಚಲತಿ ತೇನ ವಿನಾ. ಹಾಗಾಗಿ ಯಾರಿಗೂ ಇಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವಂಥದ್ದು ಬರೇ ಒಂದು ಸಾಮಾನ್ಯವಾದಂತಹ ಮಾತು ಮಾತ್ರ ಅಲ್ಲ. ಅದರೊಳಗೆ ಇರುವಂತಹ ಸತ್ಯ, ಒಂದು ತತ್ವ ಬೇರೆ ಇದೆ. ಯಾಕೆ? ಎಲ್ಲದರೊಳಗೂ ಇದ್ದು ಎಲ್ಲವನ್ನು ನಡೆಸುವಂತಹ ಏಕೈಕ ಪ್ರೇರಕ ಶಕ್ತಿ, ಬಲ ಅವನೇ ಅಂತ. ಡ್ರೈವಿಂಗ್ ಫೋರ್ಸ್ ಎಲ್ಲದರ ಒಳಗೂ, ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ಪರ್ಯಂತವೂ ಯಾವುದನ್ನು ಅವನು ಬಿಟ್ಟಿಲ್ಲ. ಯಾರಿಗೂ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಎಲ್ಲದರೊಳಗಿನ ಬಲ ಅವನೇ ಅಂತ ಹೇಳಿ. ಯಾವುದರೊಳಗೆ ಕರೆಂಟ್ ಹೋಗ್ತದೋ ಆ ಯಂತ್ರ ಮಾತ್ರ ಕೆಲಸ ಮಾಡ್ತದಲ್ಲ, ಆ ಕರೆಂಟ್ ಇವನೇ. ಅದಕ್ಕೋಸ್ಕರ ಅವನನ್ನು ನಕಾರದಿಂದ ಗುರುತಿಸಿದ್ದು ಬಲದಿಂದ ಕೂಡಿದವ ಅಂತ ಹೇಳಿ. ಹಾಗೆಯೇ ನಕಾರ ಇತ್ಯಾಕ್ರಿಯಮಾಣತ್ವಾತ್ ನಕಾರೋಸ್ತ್ಯ ಬಲಂ ಮತಂ. ಅದೇ ಎಲ್ಲವನ್ನು ನಡೆಸುವಂತಹ ಕ್ರಿಯಮಾಣ. ವಿಷ್ಣುನಾಮ್ನಿ ಶಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣಃ ಪ್ರಣೇತೃತ್ತ ಅಖಿಲಸ್ಯೈವ ವಿಷ್ಣೋರುಕ್ತಾತ್ಮನ ಆತ್ಮತಾ ತಥಾ ಅಂತ. ಇನ್ನೊಂದು ಶಕಾರ ಅಂತ ಹೇಳಿದರೆ ಎಲ್ಲದರೊಳಗಿನ ಪ್ರಾಣ. ಯಾರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ಬ್ರಹ್ಮದೇವರಾಗಲಿ, ಲಕ್ಷ್ಮಿಯಾಗಲಿ, ರುದ್ರದೇವರಾಗಲಿ, ಅವರೆಲ್ಲರನ್ನೂ ಕೂಡ ನಿಯಂತ್ರಿಸುವಂತಹ, ಅವರ ಮುಖೇನ ಅನೇಕ ಕಾರ್ಯಗಳನ್ನು ಮಾಡಿಸುವಂತಹ ಏಕೈಕ ಶಕ್ತಿ ಅವನೇ ಹೇಳ್ತಾನಲ್ವ ಸ್ಪಷ್ಟವಾಗಿ. ಇದೇನು ನಾವು ಕಲ್ಪನೆ ಮಾಡಿದ್ದಲ್ಲ, ನೇರವಾಗಿ ಕೃಷ್ಣಾವತಾರದಲ್ಲಿ ಪರಮಾತ್ಮನಿಗೆ ಹೇಳಿಕೊಂಡದ್ದು. ಮಯೈವ ವಿಹಿತಾನ್ ಹಿತಾನ್. ಎಲ್ಲವನ್ನು ಕೂಡ ನಡೆಸುವಂತಹ ಏಕೈಕ ನಿಯಮನ ಶಕ್ತಿ ಅದು ನಾನು ಮಾತ್ರ ಅಂತ ಹೇಳಿ. ಹಾಗಾಗಿ ಎಲ್ಲದರೊಳಗೂ ಕೂಡ ಬ್ರಹ್ಮಣಿ ಬ್ರಹ್ಮರೂಪೋಶೋ ಶಿವರೂಪಿ ಶಿವೇ ಸ್ಥಿತಃ ಅಂತ ಉಪನಿಷತ್ತು ಅದನ್ನೇ ಹೇಳಿತು. ಎಲ್ಲವನ್ನು ನಡೆಸುವಂತಹ ಏಕೈಕ ಶಕ್ತಿ ಪರಮಾತ್ಮ ಆಗಿದ್ದರಿಂದ ಉಳಿದೆಲ್ಲರ ಅಸ್ತಿತ್ವ ಏನಿದೆ ನೋಡಿ, ಅದು ಸ್ವತಂತ್ರವಾದದ್ದಲ್ಲ. ಹಾಗಾಗಿ ಬ್ರಹ್ಮ ನಾರಾಯಣ, ಶಿವಸ್ಯ ನಾರಾಯಣ, ಶಕ್ರಸ್ಯ ನಾರಾಯಣ, ಎಲ್ಲ ಕಡೆಯಲ್ಲಿಯೂ ಕೂಡ ನಾರಾಯಣ ಇವನೊಬ್ಬನೇ ಅಂತ ಹೇಳಿ. ಎಲ್ಲದರ ಮುಖೇನ ಕೆಲಸ ಮಾಡುವವನು ಇವನೇ ಅಲ್ಲ. ಜಗತ್ತಿನಲ್ಲಿ ಒಬ್ಬ ನಾಯಕ ಇರಬಹುದು, ಅವನಿಗೆ ಅನೇಕ ಕಾರ್ಯಗಳ ಒತ್ತಡ ಇರಬಹುದು. ಆದರೆ ನೇರವಾಗಿ ಅವನು ಹೋಗಲಿಕ್ಕೆ ಸಾಧ್ಯವಾಗದ ಜಾಗಕ್ಕೆ ತನ್ನ ಪ್ರತಿನಿಧಿಗಳನ್ನು ಕಳಿಸ್ತಾನೆ. ಅದು ಅವನ ದೋಷ ಹೌದು, ಆದರೆ ಪರಮಾತ್ಮನಿಗೆ ಅದು ದೋಷ ಅಲ್ಲ. ಪ್ರತಿನಿಧಿಯನ್ನು ಕಳಿಸುವಂತಹ ವ್ಯಕ್ತಿ ಅವನು ಏನು ಮಾಡ್ತಾನೆ? ನಾಯಕ ಇರಲಿ, ಅವನು ಎಷ್ಟು ದೊಡ್ಡ ಚಕ್ರವರ್ತಿಯೇ ಇರಲಿ, ಎಷ್ಟು ದೊಡ್ಡ ಶ್ರೀಮಂತನೇ ಇರಲಿ, ತಾನು ಅಲ್ಲಿ ನಿಯಂತ್ರಣವನ್ನು ಹೊಂದಿರುವುದಿಲ್ಲ. ಕಳಿಸುವಂತಹ ವ್ಯಕ್ತಿ ಏನು ಹೇಳ್ತಾನೆ ಇವನು ಅವನು ನಂಬಬೇಕಷ್ಟೆ. ಪರಮಾತ್ಮ ಹಾಗಲ್ಲ. ಬೇರೆ ದೇವತೆಗಳನ್ನು ಬ್ರಹ್ಮನ ಮುಖಾಂತರ ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಬ್ರಹ್ಮನನ್ನು ಕಳಿಸಿ ಇವನು ಎಲ್ಲೋ ಇದ್ದಾನೆ ಅಂತ ಅರ್ಥ ಅಲ್ಲ.
ಬ್ರಹ್ಮನ ಒಳಗೂ ಬ್ರಹ್ಮಣಿ ಬ್ರಹ್ಮರೂಪೋಸವು ಅಂತ. ಒಳಗೆ ಇದ್ದುಕೊಂಡು ಅಂತರ್ಯಾಮಿಯಾಗಿ ತಾನೇ ಸ್ವತಃ ಬ್ರಹ್ಮನ ಮುಖೇನ ಕೆಲಸವನ್ನು ಮಾಡಿಸುವುದು, ಅದು ಅವನ ಮಹತ್ವ. ಹಾಗೆಯೇ ನಮ್ಮ ಎಲ್ಲರ ಒಳಗೂ ಕೂಡ ಇರುವಂತಹ ಆ ನಿಯಮನ ಶಕ್ತಿ, ಅದು ಪರಮಾತ್ಮನ ವೈಶಿಷ್ಟ್ಯ. ಹಾಗಾಗಿ ಅವನು ವಿಷ್ಣು ಅಂತ ಹೇಳಿ ಕರೆಸಿಕೊಳ್ತಾನೆ. ಈ ರೀತಿಯಾಗಿ ಸಮಗ್ರವಾದಂತಹ ವೇದ ವಾಂಗ್ಮಯಗಳಲ್ಲಿಯೂ ವಿಷ್ಣು ಸರ್ವತ್ರ ಗೀಯತೆ ಹೇಳುವುದು ಅವನ ವಿಚಾರವನ್ನೇ. ನಾವು ತಿಳ್ಕೊಳ್ಬೇಕಾದದ್ದು ಅವನ ಚಿಂತನೆಯನ್ನೇ. ಅವನಿಲ್ಲದಂತಹ ಜಾಗವೇ ಇಲ್ಲ. ಹಾಗಾಗಿ ಮೊದಲಿಗೆ ನಾವು ದೇವರನ್ನು ಸರ್ವವ್ಯಾಪ್ತ ಅಂತ ತಿಳ್ಕೊಳ್ಬೇಕು. ಮತ್ತು ಸರ್ವವನ್ನೂ ನಿಯಂತ್ರಿಸುವಂತಹ ಮಹಾಶಕ್ತಿ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡಾಗ ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮನ ಆ ನೆಟ್ವರ್ಕ್ ಏನಿದೆ, ಅವನಿಲ್ಲದಂತಹ ಜಾಗವೇ ಇಲ್ಲ, ಅವನ ಕವರೇಜ್ ಇಲ್ಲಂತಹ ಪ್ರದೇಶವೇ ಇಲ್ಲ. ಅವನ ಅನುಗ್ರಹ ನಿರಂತರವಾಗಿ ನಮಗೆ ಪ್ರಾಪ್ತಿಯಾಗ್ತದಂತೆ. ಕೃಷ್ಣಾರ್ಪಣಂ.